ಇದು ಏನು ಇಲ್ಲಿರುವಂತ ಅಂದ್ರೆ ಬಿಜೆಪಿಯ ಹೋರಾಟವನ್ನ ಹತ್ತಿಕ್ಕುವ ಕೆಲಸವನ್ನ ಇಲ್ಲಿ ಪೊಲೀಸರು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಸರ್ಕಾರ ಮಾಡ್ತಿದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು. ಇರುವಂತ ಎಲ್ಲ ಬಿಜೆಪಿಯ ನಾಯಕರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಗುತ್ತೆ. ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಏನು ಬಿಜೆಪಿಯ ನಾಯಕರೇ ಹೇಳುವಂತೆ ನಮ್ಮ ಹೋರಾಟವನ್ನ ನಮ್ಮ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಆಗ್ತಾ ಇದೆ, ನಮ್ಮ ಹೋರಾಟ ದೌರ್ಜನ್ಯ ಮಾಡುವಂತ ಕೆಲಸ ಆಗ್ತಾ ಇದೆ, ಹಾಗಾಗಿ ನಮಗೆ ಅನ್ಯಾಯ ಮಾಡುವಂತ ಕೆಲಸ ಆಗ್ತಾ ಇದೆ, ರೈತರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿರುವಂತದ್ದು. ಎಲ್ಲ ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ನಾಯಕರನ್ನ ಏನು ಇಲ್ಲಿ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಕೂಡ ಆಗ್ತಿರುವಂತದ್ದು ಗಮನಿಸಬಹುದು. ನನ್ನ ಬಲ್ಲಬದಿಗೆ ಕಮಿಷನರ್ ಕೂಡ ಬೀಡು ಬಿಟ್ಟಿರುವಂತದ್ದು. ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ಆಗಬಾರ್ದು, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ಅವರನ್ನ ತಡೆಯುವಂತ ಕೆಲಸ ಕೂಡ ಆಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಬಿಜೆಪಿಯ ಏನು ನೇತೃತ್ವದ ಪ್ರತಿಭಟನಾ ತಂಡವನ್ನ ಅಥವಾ ಈ ಹೋರಾಟವನ್ನ ಇವರನ್ನ ವಶಕ್ಕೆ ಪಡೆದು ಯಾವುದೇ ಕಾರಣಕ್ಕೂ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕದಂತೆ ಈ ಒಂದು ಹೋರಾಟದ ಯತ್ನಕ್ಕೆ ಭಂಗವನ್ನು ತಂದಿರುವಂತದ್ದು. ಈ ಸದ್ಯ ಇಲ್ಲಿರುವಂತಹ ಅಷ್ಟೂ ಜನ ಒಂದ್ ಕಡೆ ಬಿಜೆಪಿಯ ರೈತ ಮೋರ್ಚಾದ ನಾಯಕರಿರ್ಬೋದು, ಮತ್ತೊಂದ್ ಕಡೆಗೆ ರೈತರು ಖುದ್ದು ತಾವೇ ಬಂದಿರುವಂತದ್ದು ಇರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು. ಎಲ್ಲರನ್ನ ಕೂಡ ಈ ಸದ್ಯ ಮಟ್ಟಿಗೆ ವಶಕ್ಕೆ ಪಡೆಯಲಾಗಿರುವಂತದ್ದು. ರಸ್ತೆಯಲ್ಲಿ ಹೋಗ್ತಿರುವಂತಹ ವ್ಯಕ್ತಿಗಳನ್ನು ಕೂಡ ವಶಕ್ಕೆ ಪಡಿತಾ ಇದ್ದಾರೆ. ಇಲ್ಲಿರುವಂತಹ ಒಂದಿಷ್ಟು ಜನರನ್ನ ಮಾತು ಕೂಡ ಆಡಿಸೋಣ. ಇವತ್ತು ಸರ್ಕಾರದ ವಿರುದ್ಧ ನೀವೆಲ್ಲರೂ ಕೂಡ ಧ್ವನಿ ಎತ್ತೋದಕ್ಕೆ, ಚಾಟಿ ಏಟನ್ನ ಕೊಡೋದಕ್ಕೆ ಹೊರಟಿದ್ರಿ, ಏನಾಯ್ತು ಮಾರ್ಗ ಮಧ್ಯೆ? ನಾವು ಸರ್ಕಾರದ ವಿರುದ್ಧ ಚಾಟಿ ಏಟನ್ನು ಕೊಡಲು ಹೊರಟಾಗ ಮಾರ್ಗ ಮಧ್ಯೆ ನಮ್ಮ ನಾಯಕರನ್ನ ಮತ್ತು ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡೋದ್ರ ಮುಖಾಂತರ ಸರ್ಕಾರ ದಬ್ಬಾಳಿಕೆ ನಡೆಸ್ತಾ ಇದೆ. ಈ ದಬ್ಬಾಳಿಕೆ ವಿರುದ್ಧ ಮುಂದಿನ ಅತ್ಯಂತ ಉಗ್ರದ ಹೋರಾಟವನ್ನು ಮಾಡಲು ನಾವೆಲ್ಲರೂ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲ ಕರೆ ಕೊಡ್ತಾ ಇದ್ದೀವಿ. ಶಾಂತಿಯುತವಾಗಿ ಹೋರಾಟ ನಡೆಸ್ತಾ ಇದ್ದವರನ್ನ ಸರ್ಕಾರ ದಬ್ಬಾಳಿಕೆ ಮುಖಾಂತರ ನಮ್ಮನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಅರೆಸ್ಟ್ ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ನಡೆಸ್ತಾ ಇದೆ. ಇಂಥ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೊಡುತ್ತೇವೆ. ಇನ್ನ ಕೆಲವರನ್ನ ಮಾತಾಡ್ಸೋಣ. ಇಲ್ಲಿ ಮತ್ತೊಬ್ಬರು ಹಿರಿಯರು ಕೂಡ ಇದ್ದಾರೆ, ಇವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರು. ಗುರುಳೆ, ನೀವೇನ್ ಹೇಳ್ತೀರಾ? ಈಗ ನಿಮ್ಮನ್ನು ವಶಕ್ಕೆ ತಗೊಂಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ಇದೆ, ಬಡವರ ವಿರೋಧಿ ಸರ್ಕಾರ ಇದೆ, ಇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕಾಂಗ್ರೆಸ್ ತೊಲಗುವ ಸಲುವಾಗಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ನಾವು ವಿಧಾನಸೌಧ ಮುತ್ತಿಗೆಯನ್ನು ಹಾಕಲಿಕ್ಕೆ ನಾವು ಪ್ರಯತ್ನ ಮಾಡಿದೀವಿ. ಆದರೆ ಅವರ ಒಂದು ದಬ್ಬಾಳಿಕೆಯಿಂದ ಇವತ್ತು ನಮ್ಮನ್ನ ಪೊಲೀಸರು ಬಂಧಿಸಿ ನಮ್ಮನ್ನ ಬೇರೆ ಕಡೆಗೆ ಒಯ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ. ರೈತರ ವಿರೋಧಿಯಾದಂತಹ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಇವತ್ತು ನಾವು ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡ್ತಿರೋದನ್ನ ಪೊಲೀಸರ ಮುಖಾಂತರ ಹತ್ತಿಕ್ಕುವಂತ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಇರಲಿ. ಇವತ್ತು ನಾವು ಕೇಳ್ತಾ ಇರೋದು ರೈತರ ಬೆಂಬಲ ಬೆಲೆಯನ್ನು ಕೇಳ್ತಾ ಇದೀವಿ, ಖರೀದಿ ಕೇಂದ್ರಗಳನ್ನು ಕೇಳ್ತಾ ಇದೀವಿ. ನಾವು ಯಾವುದೋ ಕೂಡ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಿಲ್ಲ, ರೈತರಿಗೋಸ್ಕರ ಹೋರಾಟ ಮಾಡ್ತಿದ್ವಿ. ನಮ್ಮ ಪ್ರತಿಭಟನೆಯನ್ನು ಹತ್ತಿಕ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇರಲಿ. ಈ ರೈತರ ಶಾಪ ಈ ಸಿದ್ದರಾಮಯ್ಯನ ಸರ್ಕಾರದ ಮೇಲೆ ಬಿದ್ದೇ ಬೀಳುತ್ತೆ. ಕೆಲವೇ ದಿನದಲ್ಲಿ ಈ ಸರ್ಕಾರ ಪತನ ಆಗಲಿದೆ. ಮತ್ತೊಂದಿಷ್ಟು ಜನರನ್ನು ಕೂಡ ನಾನು ಮಾತಾಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಇದೊಂದು ಶಾಂತಿಯುತವಾದಂತಹ ಹೋರಾಟ ಆಗಿತ್ತು. ಖಂಡಿತವಾಗಿಯೂ ಯಾರಿಗೂ ಕಿರಿಕಿರಿ ಇರಲಿಲ್ಲ, ಎಲ್ಲಿಯೂ ಕೂಡ ರಸ್ತೆಯನ್ನು ತಡೆಯುವಂತಾಗಲಿ, ಟೈಮಿಗೆ ಬೆಂಕಿ ಹಚ್ಚುವಂತ ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಈಗ ಈ ಶಾಂತಿಯುತ ಹೋರಾಟಕ್ಕೆ ತೆರೆ ಬಿದ್ದಿದೆ. ಹೋರಾಟಕ್ಕೆ ಬಿಜೆಪಿಯ ನೇತೃತ್ವ ತಂಡ ಅಣಿಯಾಗಿತ್ತು. ಅದನ್ನ ತಡೆಯುವಂತ ಕೆಲಸವನ್ನ ಈಗಾಗಲೇ ಬಿಜೆಪಿಯ ನಾಯಕರು ಮಾಡಿದ್ರು. ಪ್ರಮುಖವಾಗಿ ಗಮನಿಸಬಹುದು, ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಯಾವುದೇ ರೀತಿಯಂತ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕು, ಒಂದು ಬಿಜೆಪಿಯ ನೇತೃತ್ವದ ಈ ಒಂದು ಹೋರಾಟ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿ ಆಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ಕೂಡ ಮಾಡಿದ್ರು. ಜೊತೆಗೆ ಗಮನಿಸಬಹುದು, ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅಡೆತಡೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂತದ್ದು. ಬೆಳಗಾವಿಯ ಡಿಸಿಪಿ ಇರಬಹುದು, ಕಮಿಷನರ್ ಸ್ಥಳದಲ್ಲೇ ಬೀಡನ್ನ ಬಿಟ್ಟಿರುವಂತದ್ದು. ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನ ನೋಡಿಕೊಳ್ಳುವಂತ ಕೆಲಸ ಕೂಡ ಆಗಿತ್ತು. ಜೊತೆಗೆ ಇವತ್ತು ನಡೆದಂತ ಪ್ರತಿಭಟನೆ ಏನಿತ್ತು, ರಾಜ್ಯ ಸರ್ಕಾರದ ವಿರುದ್ಧ ರಣಕಳೆ ಮತ್ತೆ ಅದರ ಫೇಲ್ಯೂರ್ ಏನಿದೆ ಅನ್ನೋದನ್ನ ತೋರಿಸೋದಕ್ಕೆ ಇಲ್ಲಿ ಬಿಜೆಪಿ ನಾಯಕರು ಮುಂದಾದ್ರು. ಜೊತೆಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ರೈತರ ಸಮಸ್ಯೆಗಳು ಏನೆಲ್ಲ ಇದ್ದಾವೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ರಾಜ್ಯ ಸರ್ಕಾರವನ್ನ ಟೀಕಿಸುವಂತ ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ರು. ಕೇಂದ್ರದ ಪಾಲಿನಿದೆ, ರಾಜ್ಯದ ಪಾಲಿನಿದೆ ಮತ್ತು ರೈತರಿಗೆ ರಾಜ್ಯ ಸರ್ಕಾರದಿಂದ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡಿದ್ರು. ನೋಡಬಹುದು, ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂತದ್ದು. ಸಾಕಷ್ಟು ಪೊಲೀಸರು ಇಲ್ಲಿ
ಇಲ್ಲಿ ಯಾರು ಕೂಡ ಮತ್ತೆ ಪ್ರತಿಭಟನೆಯನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ರಸ್ತೆ ಪಕ್ಕ ರಾಷ್ಟ್ರೀಯ ಹೆದ್ದಾರಿ ಪಕ್ಕವೇ ಈ ರೀತಿಯಾದ ಬ್ಯಾರಿಕೇಡ್ಗಳನ್ನ ಹಾಕಿ ಇಲ್ಲಿ ಯಾರು ನುಗ್ಗಬಾರ್ದು, ರಸ್ತೆ ತಡೆಯನ್ನ ಮಾಡಬಾರ್ದು, ರಾಷ್ಟ್ರೀಯ ಹೆದ್ದಾರಿ ತಡೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಭದ್ರತೆಯನ್ನ ಕೂಡ ವಹಿಸಿರುವಂತದ್ದು. ಮತ್ತು ನನ್ನ ಬಲಬದಿಗೆ ಅಂದ್ರೆ ಇದು ಯಡಿಯೂರಪ್ಪ ಮಾರ್ಗ, ಇಲ್ಲಿ ಯಡಿಯೂರಪ್ಪ ಮಾರ್ಗದಲ್ಲಿ ಕೂಡ ಇಲ್ಲಿಂದ ಸುವರ್ಣಸೌಧಕ್ಕೆ ಹೋಗುತ್ತೆ, ಅಲ್ಲಿಯೂ ಕೂಡ ಯಾರು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ನಿಗಾಯನ್ನ ವಹಿಸಿರುವಂತದ್ದು. ಮತ್ತೊಂದು ಕಡೆ ಇದು ಸಿಟಿಯನ್ನ ಪ್ರವೇಶ ಮಾಡುತ್ತೆ, ಇಲ್ಲಿ ಸಿಟಿಯನ್ನ ಪ್ರವೇಶ ಮಾಡುವಂತ ಸಾಕಷ್ಟು ಪೊಲೀಸರು ಕೂಡ ಅಲ್ಲಿಂದ ಯಾರು ಬರಬಾರದು ಅನ್ನೋ ಬಗ್ಗೆ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬಂದಂತಹ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ಳುವ ಕೆಲಸ ಆಗಿತ್ತು. ಸಾಕಷ್ಟು ಹೋರಾಟಗಳು ಅಂದ್ರೆ ಇಲ್ಲಿ ಭಾಗದ ಹೋರಾಟಗಳು ಏನಿದ್ದಾವೆ ಅವುಗಳ ಧ್ವನಿ ಆಗ್ತೇವೆ ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಕೂಡ ಆಗಿತ್ತು. ಒಂದೊಂದು ಏನೇನು ಸಮಸ್ಯೆಗಳು ಇದ್ದಾವೆ ಅನ್ನೋದನ್ನ ನೋಡೋದಾದ್ರೆ ಮೆಕ್ಕೆಜೋಳಕ್ಕೆ ನಿಗದಿತ ಬೆಲೆಯನ್ನ ನಿರ್ಧಾರವನ್ನ ಮಾಡಬೇಕು, ಜೊತೆಗೆ ಏನು ತುಂಗಭದ್ರಾ ಸಂತ್ರಸ್ತ ಬೆಳೆ ನಷ್ಟ ಏನಿದ್ದಾರೆ ಅಂತವರಿಗೆ ಕೂಡ ಇಲ್ಲಿ ನಮಗೆ 25,000 ಪ್ರತಿ ಎಕರೆಗೆ ಹಣವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮತ್ತು ಅವಕ್ಕೂ ಕೂಡ ಇಲ್ಲಿ ಪರಿಹಾರ ಕಂಡುಕೊಳ್ಳುವ ಕೆಲಸ ಆಗಬೇಕು. ಅಧಿವೇಶನ ಆದ್ರೆ ಅದು ಅಧಿವೇಶನಕ್ಕೆ ಮಾತ್ರ ಸೀಮಿತ ಅಷ್ಟೇ ಆಗಬಾರದು ಅನ್ನೋ ಒಂದು ಸಂದೇಶವನ್ನ ಇಲ್ಲಿ ಬೆಳಗಾವಿಯಲ್ಲಿ ತೋರಿಸುವ ಕೆಲಸವನ್ನ ಕೂಡ ಮಾಡಿದ್ರು. ಸಂಪೂರ್ಣವಾಗಿ ಈಗಾಗಲೇ ಎಲ್ಲ ಪ್ರತಿಭಟನೆ ಮುಗಿತು, ಜೊತೆಗೆ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಗತ್ತು. ನೋಡಬಹುದು ಇಲ್ಲಿ ಈಗಾಗಲೇ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಭೂಷಣ್ ಬೋರ್ಸೆ ಅವರು ಕೂಡ ಇರುವಂತದ್ದು. ಜೊತೆಗೆ ಅವರನ್ನ ಕೂಡ ನಾನು ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ಹೋರಾಟವನ್ನು ಮಾಡಿದ್ರು, ಮುತ್ತಿಗೆ ಹಾಕೊಂಡಿದ್ರು, ನೀವು ಹೋರಾಟ ಹತ್ತಿಕ್ಕಿದ್ರಿ ಅಂತ ಹೇಳಿ ಆರೋಪ ಮಾಡ್ತಿದ್ರು. ಆಮೇಲೆ ಮಾತಾಡ್ತೀವಿ. ಕಮಿಷನರ್ ಅವರು ಯಾಕೋ ಮಾತಾಡ್ತಾ ಇಲ್ಲ. ಜೊತೆಗೆ ಗಮನಿಸಬಹುದು ನಾವು ಖಂಡಿತ ಇಲ್ಲಿ ಗಮನಿಸಬಹುದು, ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ ಅಂದ್ರು. ಮತ್ತು ಮಾತಾಡೋದಕ್ಕೆ ಕೂಡ ಬೆಳಗಾವಿಯ ಕಮಿಷನರ್ ಅವರು ಹಿಂದೇಟನ್ನ ಹಾಕಿದ್ರು. ಇಲ್ಲಿ ಬೆಳಗಾವಿಯ ಡಿಸಿಪಿ ಅವರು ಕೂಡ ಇರುವಂತದ್ದು, ಏನು ಡಿಸಿಪಿ ನಾರಾಯಣ್ ಬರ್ಮನೆ ಅವರು ಕೂಡ ಇದೇ ಒಂದು ಸ್ಥಳದಲ್ಲಿ ಭದ್ರತೆಯನ್ನ ನಿಯೋಜನೆ ಮಾಡ್ತಿರುವಂತದ್ದು. ಸಾಕಷ್ಟು ಪ್ರೊಫೆಷನಲಿ ಪೊಲೀಸರು ಕೂಡ ಈ ಒಂದು ಭದ್ರತೆಗೆ, ಅಧಿವೇಶನದ ಭದ್ರತೆಗೆ ಬಂದಿರೋದು. ಎಲ್ಲಿ ನೋಡಿದ್ರಲ್ಲಿ ಕೂಡ ಪ್ರೊಫೆಷನರಿ ಪೊಲೀಸರು ಕೂಡ ಇರುವಂತದ್ದು. ಸಾಕಷ್ಟು ತರಬೇತಿಯನ್ನ ಮುಗಿಸಿಕೊಂಡು ಈ ಒಂದು ಭದ್ರತೆಗೆ ಕೂಡ ಎಲ್ಲ ಏನು ಪೊಲೀಸರು ಬಂದಿರುವಂತದ್ದು. ಮತ್ತು ಜೊತೆಗೆ ಈ ಒಂದು ಭದ್ರತಾ ವ್ಯವಸ್ಥೆ ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಭದ್ರತೆಗೆ ಬಂದಿರುವಂತದ್ದು. ಜೊತೆಗೆ ನೋಡಬಹುದು ನನ್ನ ಮುಂಬದಿ ಸಂಪೂರ್ಣವಾಗಿ ಪ್ರೊಫೆಷನರಿ ಪೊಲೀಸರು ಯಾವ ರೀತಿಯಾಗಿ ಸ್ಟೆಪ್ ಗಳನ್ನು ಹಾಕ್ತಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸಂಪೂರ್ಣವಾಗಿ ಸಾಕಷ್ಟು ಪೊಲೀಸರು ಕೂಡ ಈ ಒಂದು ಭದ್ರತೆ ಕಣ್ಗಾವಲನ್ನ ಕೂಡ ಈಗ ಇಟ್ಕೊಂಡಿರುವಂತದ್ದು. ಇಲ್ಲಿ ಗಮನಿಸಬೇಕು, ಈ ಭಾಗದ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನ ಕೂಡ ಏನು ಈ ಸರ್ಕಾರಗಳು ಮಾಡಬೇಕು. ಆದ್ರೆ ಸರ್ಕಾರ ಮಾತ್ರ ಯಾಕೆ ಈ ಧೋರಣೆಯನ್ನ ಮಾಡ್ತಾ ಇದೆ, ಮಲ್ಟವರ ಧೋರಣೆಯನ್ನು ತೋರ್ತಾ ಇದೆ. ಇಲ್ಲಿಯೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಆದ್ರೆ ಸುಮಾರು 13 ಬೆಳಗಾವಿಯಲ್ಲಿ 13 ಅಧಿವೇಶನಗಳು ನಡೆದ್ರು ಕೂಡ ಕೇವಲ ಅನುಷ್ಠಾನಗಳು ಏನ್ ಚರ್ಚೆಗಳು ಮಾತ್ರ ಆಗಿವೆ, ಆದ್ರೆ ಅನುಷ್ಠಾನಗಳಾಗಿಲ್ಲ. ಆದ್ರೆ ಈ ಸಾಕಷ್ಟು ಭದ್ರತೆಗೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ. ಆದರೂ ಈ ರೈತರ ತೆರಿಗೆ ಹಣ, ಜನರ ತೆರಿಗೆ ಹಣ ಇದು ಜನರಿಗೆ ಅನುಕೂಲ ಆಗಬೇಕಿತ್ತು. ಆದ್ರೆ ಅನುಕೂಲ ಆಗುವಂತ ಕೆಲಸ ಆಗಬೇಕು. ಆದ್ರೆ ಕೆಲಸ ಆಗುವಂತ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಬರೀ ಕೇವಲ ಚರ್ಚೆಗಳಿಗೆ ಮಾತ್ರ ಈ ಚಳಿಗಾಲದ ಅಧಿವೇಶನ ಸೀಮಿತ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಭಾಗಕ್ಕೂ ನ್ಯಾಯ ಸಿಗಬೇಕು. ಜೊತೆಗೆ ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲವೂ ಕೂಡ ಏನು ಸಂಪೂರ್ಣವಾಗಿ ಎಲ್ಲವೂ ಕೂಡ ಅಧಿವೇಶನದಲ್ಲಿ ಸಮಸ್ಯೆಗಳು ಚರ್ಚೆ ಆಗಬೇಕು. ಇಲ್ಲಿ ದಕ್ಷಿಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡಿ ಸಾಕಷ್ಟು ಚರ್ಚೆಗಳನ್ನ ಅಧಿವೇಶನವನ್ನ ಮಾಡ್ತಾರೆ. ಅದು ಯಾವುದೂ ಕೂಡ ಉಪಯೋಗ ಆಗೋದಿಲ್ಲ, ಅಂದ್ರೆ ಅದು ಯಾವುದಕ್ಕೂ ಕೂಡ ಅನುಕೂಲ ಆಗೋದಿಲ್ಲ. ಹಾಗಾಗಿ ಸಾಕಷ್ಟು ಮಹದಾಯಿ ಯೋಜನೆ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿದಾವೆ. ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಅನುದಾನದಲ್ಲಿ ತಾರತಮ್ಯ ಇದೆ ಅನ್ನೋ ಒಂದು ಗಂಭೀರವಾದಂತಹ
ಆರೋಪ ಕೂಡ ಇರುವಂತದ್ದು. ಹಾಗಾಗಿ ಈ ಭಾಗಕ್ಕೂ ನಮಗೆ ಅನ್ಯಾಯ ಆಗ್ತಿದೆ, ಇಲ್ಲೂ ಕೂಡ ನ್ಯಾಯ ಕೊಡಿಸುವಂತ ಕೆಲಸವನ್ನ ಕೂಡ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಕೂಡ ಇರುವಂತದ್ದು. ಹಾಗಾಗಿ ನೋಡಬಹುದು, ಸುಮಾರು 2 ರಿಂದ 3 ಕಿಲೋಮೀಟರ್ ವರೆಗೂ ಕೂಡ ಪೊಲೀಸರು ಮೆರವಣಿಗೆ ಮೂಲಕ ಬಂದಿದ್ರು. ಈಗ ಮತ್ತೆ ಅದೇ ಸ್ಥಳಕ್ಕೆ ಯಡಿಯೂರಪ್ಪ ಮಾರ್ಗಕ್ಕೆ ಕೂಡ ಹೊಂಟಿರುವ ನಾನು ಕೂಡ ಈ ಪ್ರೊಬೇಷನರಿ ಪೊಲೀಸರ ಜೊತೆಗೆ ಹೆಜ್ಜೆ ಹಾಕ್ತಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಒಂದು, ಬೆಳಗಾವಿಯ ವಿಭಜನೆ ಆಗಬೇಕು, ದೊಡ್ಡ ಜಿಲ್ಲೆ ಇರೋದ್ರಿಂದ ಅದು ವಿಭಜನೆ ಆಗಬೇಕು. ಅಲ್ಲಿ ಅನುದಾನದ ಹಂಚಿಕೆ ಕೂಡ ಕಡಿಮೆ ಆಗತ್ತೆ, ಅನುದಾನದ ಹಂಚಿಕೆ ಜಾಸ್ತಿ ಆಗಬೇಕು. ವಿಭಜನೆ ಆಗೋದ್ರಿಂದ ಏನು ಸಣ್ಣ ಜಿಲ್ಲೆಗಳಿಂದ ಅದು ಅನುಕೂಲ ಆಗತ್ತೆ ಅನ್ನೋ ಒಂದು ಮಾತು ಕೂಡ ಈ ಭಾಗದ ಜನರಿದೆ. ಇದ್ರದ್ದು ಅಷ್ಟೇ ಅಲ್ಲ, ಇಲ್ಲಿ ಅಧಿವೇಶನ ನಡೆದಾಗೊಮ್ಮೆ ಬರೀ ಪ್ರತಿಭಟನೆಗಳು, ಈ ಒಂದು ಅಧಿವೇಶನ ನಡೆದಾಗ ಬರೀ ಪ್ರತಿಭಟನೆಗಳು ಮಾತ್ರ ಆಗ್ತಿವೆ ಅನ್ನೊಂದು ಆರೋಪ ಇರುವಂತದ್ದು. ಹಾಗಾಗಿ ಸಾಕಷ್ಟು ಈ ರೀತಿಯಾಗಿ ಪೊಲೀಸರ ಭದ್ರತೆಯನ್ನ ಸರ್ಕಾರ ನಿಯೋಜನೆ ಮಾಡುತ್ತೆ. ನಿಯೋಜನೆ ಮಾಡಿ ಬರೀ ಪ್ರತಿಭಟನೆಗೆ ಮಾತ್ರ ಈ ಅಧಿವೇಶನ ಸೀಮಿತ ಅಧಿವೇಶನವನ್ನ ಏನು ಸೀಮಿತ ಆಗಬಾರ್ದು, ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ